ನೋಡ್ರಿ ನಾವು ಇವತ್ತು ಬಟಾಟಿ ಜ್ಯೂಸ್ ಮಾಡ್ಬೇಕು ಅಂದ್ಕೊಂಡಿವಿ. ಮೊದಲಿಗೆ ಮಾಡೋ ವಿಧಾನ ಏನಪ್ಪ ಅಂದ್ರೆ ಮೊದಲು ಈ ಥರ ತೊಳಿಬೇಕ್ರಿ. ಈ ಥರ ತೊಳೆದು ನಂತರ ಇವು ಬಟಾಟಿ ಚಿಪ್ಸ್ ಮಾಡ್ಬೇಕಾದ್ರೆ ಈ ಥರ ಮಣಿಬೇಕ್ರಿ. ಈ ಥರ ಮಣಿಬೇಕು, ಈ ಥರ ಹೆರ್ಚ್ಬೇಕು. ಫಸ್ಟಿಗೆ ತೊಳೆದು ಈ ಥರ ಹೆರ್ಚೋದು, ಇದು 2ನೇ ನಿಯಮ. 3ನೇ ನಿಯಮ ಬಂದುಬಿಟ್ಟು ಈ ಥರ ಮಾಡೋದು. ಈ ಥರ ಆ ಥರ ತೋರಿಸಿದ್ದೀನಲ್ಲ, ಹಾಂ ಅದನ್ನು, ಹಾಂ ಸಾರಿ ರೀ. ನೋಡಿ ಫ್ರೆಂಡ್ಸ್, ಈ ಥರ ಮಾಡೋದು. ಈ ಥರ ಮಾಡಿ ಹಾಯ್ ಅಂತ ಹೇಳಕ್ಕ, ಹಾಯ್ ಇದು ಹಾಯ್ ಅಂತ ಹೇಳ. ಬಾಯ್ ಹಾಯ್ ಬಾಯ್ ಅಕ್ಕ ತೋರ್ಸು ಹೆಂಗೆ ಬೀಳತ್ತವ ಕೆಳಗೆ. ವಾವ್, ಸೋ ಬ್ಯೂಟಿಫುಲ್. ನೋಡಿ ಇಷ್ಟು ಚೆನ್ನಾಗಿ ಬೀಳ್ತಾವೆ ನೋಡ್ರಿ. ನೀವು ಮಾಡ್ರಿ ಹಂಗೆ ನೋಡಿ. ವಾವ್, ನೋಡ್ರಿ ಕಮೆಂಟ್ಸ್ ಮಾಡಿರಿ ಚೆನ್ನಾಗಿ ಬಿದ್ದಾವೇನಿಲ್ಲ ಅಂತ. ನಿಮ್ಮ ಕಡೆ ಹೇಗೆ ಮಾಡ್ತೀರಿ ಅದನ್ನು SMS ಮಾಡಿ ಹೇಳ್ರಿ. ನಾವು ಈ ಥರ ಮಾಡ್ತೀವಿ ನಮ್ಮ ಮನೇಲಿ. ಇದು ನೋಡ್ರಿ, ಇನ್ನೊಂದು ಏನಂದರೆ ತುರುಟಿ, ಇದು ತುರುಟಿ. ಇದು ಈ ಥರ ಅದರಲ್ಲಿ ಬೆಳ್ಳೆ ಆಗುತ್ತೆ. ಹಾಂ ಹೌದು, ನನಗೆ ಹೇಳಕ್ಕೆ ಬರ್ತಿಲ್ಲ ರೀ. ಇದು ತುರುಟಿ, ಇದು ಕರ್ನಾಟಕ ಸಿಗುತ್ತಲ್ಲ ಅಕ್ಕ? ಸಿಗುತ್ತಾ? ಕರ್ನಾಟಕದಲ್ಲಿ ಸಿಗ್ತೈತ್ರಿ. ನಿಮ್ಮ ಜಿಲ್ಲೆದಾಗ ಈ ಥರ ಒಡೆದು ಈ ಬಟಾಟಿ ಬುಟ್ಟಿ ಏನು ಹೆರ್ಚಿರ್ತಾರಲ್ರಿ, ಈ ಲೇಸ್ದಲ್ಲಿ ಈ ಥರ ಒಗ್ಯದ್ರಿ. ಇದು ಹೊಡೆದು 1-2 ತುಣುಕ್ 3 ತುಣುಕ್ ಒಗ್ಯದ್ರಿ. ಇದು ಯಾಕೆ ಒಗಿಬೇಕಂದ್ರೆ ಬಟಾಟಿ ಲೇಸ್ ಚಿಪ್ಸ್ ಬೆಳ್ಳಗಿರ್ತಾವ್ರಿ, ಕಪ್ಪು ಹೊಡೆಯಲ್ಲ. ಎಷ್ಟೇ ದಿನದ 1 ವರ್ಷ ಆದಮೇಲೆ ಇಟ್ಟು ತಿನ್ನಿರಿ ಎಣ್ಣೆ ಕರೆದು, ಕಪ್ಪು ಹೊಡೆಯಂಗಿಲ್ಲ. ಚಿಪ್ಸ್ ಬೆಳ್ಳಗೆ ಕಾಣ್ತಾವ್ರಿ. ವೈಟ್ ನಮನ್ ಬರ್ತಾವ್ರಿ. ಹಾಂ,